ನಾನು ಲ್ಯಾಂಡ್ಸ್ಕೇಪಿಂಗ್ ಮಾಡಿದ್ರು ಬೇವಿನ ಗಿಡ, ಹೊಂಗೆ ಮರ, ಬನ್ನಿ ಮರ, ಬಿಲ್ವ ಮರ, ಅರಳಿ ಮರ, ಆಲದ ಮರ ಅಪಾರ್ಟ್ಮೆಂಟಲ್ಲೆಲ್ಲ ಹಾಕೋಕ್ಕಾಗಲ್ಲ. ಅರಳಿ ಮರ, ಈ ಮರಗಳನ್ನು ನಾನು ಬಸವನ ಪದ, ಆಮೇಲೆ ಈ ಮರಗಳನ್ನೆಲ್ಲ ನಾನು ಪಾರಿಜಾತ, ಈ ಮರಗಳನ್ನೆಲ್ಲ ನಾನು ನೆಡೋಕ್ಕೆ ಶುರು ಮಾಡಿದೆ. ಅದಕ್ಕೆ ಕೆಲವು ಕಡೆ ಗುಟ್ಟಲ್ಲಿ ನೆಡೋದು ಇವ್ರಿಗೆ ಗೊತ್ತಿಲ್ಲೇ ಇರೋ ಥರ ಕ್ಲೈಂಟ್ಸ್ಗೆ. ಯಾಕೆಂದರೆ ಕ್ಲೈಂಟ್ಸ್ಗೆ ಫ್ಯಾಷನಬಲ್ ಟ್ರೀ ಬೇಕಲ್ವಾ. ಲೈಕ್ ಅವ್ರಿಗೆ ಎಷ್ಟು ಎಕ್ಸ್ಪ್ಲೇನ್ ಮಾಡಿದ್ರು ಅರ್ಥ ಆಗಲ್ಲ. ಜನಗಳು ನೋಡೋಕ್ಕೆ ಚೆಂದ ಕಾಣಬೇಕಷ್ಟು. ಜನಗಳು ಮೂರ್ಖರು. ಓಕೆ, ಅವ್ರುಗಳಿಗೆ ಅರ್ಥ ಆಗಲ್ಲ. ನಾನು ಹೇಳಿದೆ, ಒಂದು ಪಾರಿಜಾತ ಮರ ನಿಮ್ಮ ಕಾಂಪೌಂಡಲ್ಲಿ ಹಾಕಿದ್ರೆ ಅದು ನಿಮ್ದು ಏನು ಬಿಲ್ಡಿಂಗ್ ಹಾಳು ಮಾಡಲ್ಲ. ಅದ್ರ ಪಾಡಿಗೆ ಅದು ಆ ಪಾರಿಜಾತ ಹೂ ಬಿಟ್ಟು ಅದ್ರ ಸುಗಂಧ ಪಸರಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಯಾಕೆ ಈ ಥರ ಇದು ಮಾಡ್ತೀರಾ ನೀವು? ಲೈಕ್ ಒಂದೆಲ್ಲೋ ಒಂದು ಮೂಲೆಯಲ್ಲಿ ಒಂದು ಪಾರಿಜಾತ ಹಾಕ್ತೀನಿ, ಇಲ್ಲ ಕರ್ಬೇವಿನ ಸೊಪ್ಪಿನ ಮರ ಹಾಕ್ತೀನಿ, ಒಂದೆಲ್ಲೋ ಮೂಲೆಯಲ್ಲಿ. ಇಲ್ಲ ಬಿಲ್ಡಿಂಗ್ ಹಾಳಾಗೋಗುತ್ತೆ, ಕಾಂಪೌಂಡ್ ಬಿದ್ದೋಗುತ್ತೆ, ಮನೆ ಹಾಳಾಗೋಗುತ್ತೆ. ಎಷ್ಟು ಮೂರ್ಖತೆ.